ನೀವು ಬಂದ ಮೇಲೆ ನೀವು ಹಾಳು ಮಾಡಿದ್ರಿ ಎಲ್ಲ. ಅಶೋಕ್ ಅಲ್ಲ, 1 ಲಕ್ಷ ಕೋಟಿ ಬರೀ ದಲಿತರಿಗೆ ಕಲ್ಚಾದ್ರೆ ಪ್ರತಿಯೊಬ್ಬ ದಲಿತ ಹುಡುಗರು ಸಮೇತ ಒಂದು ಕಾರ್ ಇಟ್ಕೊಂಡು ಓಡಾಡಬೇಕು. ನೀವು ಯಾಕೆ ಮಾಡಲಿಲ್ಲ? ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್ ಇಯರ್, ಕೇಂದ್ರದಲ್ಲಿ ಮಾಡಿ ಅಂತ ಆಕ್ಟ್ನ. ಲೆಟ್ ಅಸ್ ಪಾಸ್ ಎ ರೆಸಲ್ಯೂಷನ್ ಇಯರ್. ಸರ್, ನೀವು ಅದು ರೂಲ್ ಏನ್ ಮಾಡಿದ್ರಿ, ಆಕ್ಟ್ ತಗೊಂಬಂದ್ರಿ, ಆ ದುಡ್ಡನ್ನು ಒಯ್ದು ಹುಲಿಗೆ ಹಾಕಿಟ್ರಿ ಅಂತ. ಎಲ್ಲ ಹುಲಿಗೆಲ್ಲೂ ಇಲ್ಲ, ಅವ್ರಿಗೆ ಖರ್ಚು ಮಾಡಿರೋದು, ಅವ್ರಿಗೆ ಖರ್ಚು ಮಾಡಿರೋದು, ಅವ್ರಿಗೆ ಖರ್ಚು ಮಾಡಿರೋದು. ಆ ದುಡ್ಡು ಯಾಕೆ ಡೈವರ್ಟ್ ಯಾಕೆ ಮಾಡಿದ್ರಿ? ಹೌದು, ಇವತ್ತೆಲ್ಲ ಪ್ರಶ್ನೆ ಇರೋದು ಕಾಂಕ್ರೀಟ್ ರೋಡ್ಗಳಾಗಿದ್ದಾವಲ್ಲ ದಲಿತರ ಬೀದಿಗಳಲ್ಲಿ, ನಿಮ್ ಕಾನ್ಸ್ಟಿಟ್ಯೂನ್ಸಿ ಆಗಿದಾವಲ್ಲ, ಅದು SCP-TSP ಆಕ್ಟ್ ಮಾಡಿದ್ಮೇಲೆ ಆ ದುಡ್ಡು ಡೈವರ್ಟ್ ಯಾಕೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ರಿ. ಅದು ಕೊಡ್ತೀನಿ. 2019 ಒಂದು ಹಾಸ್ಟೆಲ್ ಕೊಡ್ಲಿಲ್ಲ, ಒಂದು ಕಾಲೇಜ್ ತರಲಿಲ್ಲ, ಒಂದು ಶಾಲೆ ತರಲಿಲ್ಲ. SC/ST ಬ್ಯಾಕ್ವರ್ಡ್ ಗಳನ್ನ ತುಳಿದ್ರೆ ಪಲಾಯನ ಮಾಡಲ್ಲ. ನೀವು ದಲಿತರ ದುಡ್ಡನ್ನ ಡೈವರ್ಟ್ ಮಾಡಿದೀರಾ, ಜನರಲ್ ಇದಕ್ಕೆ ಯೂಸ್ ಮಾಡಿಲ್ಲ. ನಮ್ಮ ಸರ್ಕಾರ ಕೊಟ್ಟಿಲ್ಲ, ನೀವು ಫ್ರೀ ಕೊಡ್ತಾ ಇದ್ದೀರಾ, ಫ್ರೀ ಕೊಡ್ತಾ ಇದ್ದೀರಾ. ಕೇಂದ್ರ ಸರ್ಕಾರ ಫ್ರೀ ಕೊಡ್ತದ? ಕೇಂದ್ರ ಸರ್ಕಾರ ಫ್ರೀ ಕೊಡ್ತದ? ಬಿಜೆಪಿ ಅಧಿಕಾರದಲ್ಲಿ ಅಧ್ಯಕ್ಷೆ, ಯಾರು ತೆರಿಗೆ ಹಣ? ಈ ರಾಜ್ಯದ ಜನರ ತೆರಿಗೆ ಹಣ. SCP-TSP ಆಕ್ಟ್ ತಂದಿದ್ದು ನೀವೇ, ಆ ಚಾಂಪಿಯನ್ ನೀವೇ. ನಮಗೇನ್ ಬೇಡ ಆ ಕ್ರೆಡಿಟ್, ಆ ಕ್ರೆಡಿಟ್ ನಿಮಗೆ. ಈಗ ಹಾಗೆ ಅದನ್ನ ಡೈವರ್ಟ್ ಮಾಡಿರೋ ಕ್ರೆಡಿಟ್ ಬೇಡಪ್ಪ. ನೀನು 4 ವರ್ಷ ಇದ್ರಲ್ಲ, ಯಾಕೆ ಬಂದ್ಮೇಲೆ ನೀವು 4 ವರ್ಷ ಇದ್ರಲ್ಲ, ಸರ್ಕಾರದಲ್ಲಿ ಇದ್ರಲ್ಲ, ಹಾಗೆ ಡೈವರ್ಟ್ ಮಾಡಿ 70 ಯಾಕೆ ತೆಗಿಲಿಲ್ಲ ನೀವು? ವೈ 70 ಯಾಕೆ ತೆಗಿಲಿಲ್ಲ? ಹಾಗೆ ಮುಂದುವರಿಸಿದ್ರಲ್ಲ 4 ವರ್ಷ. ನಾಚಿಕೆ ಆಗಲ್ಲ ನಿಮ್ಗೆ? 4 ವರ್ಷ ಹಂಗೆ ಮುಂದುವರಿಸಿದ್ರಲ್ಲ. ವಾಟ್ ಮಾರಲ್ ರೈಟ್ ಯು ಹ್ಯಾವ್? 4 ವರ್ಷ 70 ತೆಗೆದಿನ ಹಂಗೆ ಮುಂದುವರಿಸಿದ್ರು. ಒತ್ತಾಯಕ್ಕೋಸ್ಕರ 70 ಕ್ಲಾಸ್ ತೆಗೆದಿತ್ತು ಸಿದ್ದರಾಮಯ್ಯನವರು, ನಿಮಗೆ ಜ್ಞಾಪಕ ಇರಲಿ.